ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಗೆ ಶಂಕರ್ ಪೊಳಿ ಅಥವಾ ಶಂಕರ್ ಪಾಳಿ ಹೇಗೆ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೈದಾ 1 ಕಪ್, ರವಾ 1 ಕಪ್, ಶುಗರ್ 1 ಕಪ್, ಮಿಲ್ಕ್ 1 ಕಪ್, ಘೀ 1/2 ಕಪ್, ಏಲಕ್ಕಿ 1 ಟೀ ಸ್ಪೂನ್, ಆಯಿಲ್ 1 ಟೀ ಸ್ಪೂನ್ ಆ್ಯಂಡ್ ಸಾಲ್ಟ್. ಸೊ ಫಸ್ಟಿಗೆ ಒಂದು ಪ್ಯಾನ್ ತಗೊಳ್ಳೋಣ. ಅದಕ್ಕೆ ನಾವು 1 ಕಪ್ ಮಿಲ್ಕ್ ಮತ್ತು 1 ಕಪ್ ಶುಗರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ಇದು ಬಾಯ್ಲ್ ಆಗ್ತಾ ಇರಬೇಕಾದ್ರೆ ನಾವು ಇದಕ್ಕೆ 1/2 ಕಪ್ ಗೀನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸೊ ಇವಾಗ ಅದನ್ನು ನಾವು ಅದಷ್ಟಕ್ಕೆ ಅದು ತಣ್ಣಗಾಗಲಿಕ್ಕೆ ಬಿಡೋಣ. ಇದು ತಣ್ಣಗಾಗ್ತಾ ಇರಬೇಕಾದ್ರೆ ಈ ಕಡೆಯಿಂದ ಒಂದು ಬೌಲ್ ತಗೊಳ್ಳೋಣ. ಬೌಲಿಗೆ 1 ಕಪ್ ಮೈದಾ ಮತ್ತು 1 ಕಪ್ ಚಿರೋಟಿ ರವೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದರ ಜೊತೆಗೆ ನಾನು 1 ಟೀ ಸ್ಪೂನ್ ಏಲಕ್ಕಿ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ನಮಗೆ ಜಾಸ್ತಿ ಬೇಡ, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ. ಯಾಕಂದರೆ ಸ್ವೀಟ್ ರೆಸಿಪಿಗೆ ಉಪ್ಪು ಆ್ಯಡ್ ಮಾಡೋದ್ರಿಂದ ನಮಗೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಹಾಕ್ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಏನು ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವ ಅದನ್ನು ಸ್ವಲ್ಪ ಸ್ವಲ್ಪ ಆಗಿ ಹಾಕ್ತಾ ಇದನ್ನು ಚಪಾತಿ ಹಿಟ್ಟಿನ ಥರ ನಾವು ಕಲಿಸ್ತಾ ಬರಬೇಕು. ಒಂದು ವೇಳೆ ನಿಮಗೆ ನೀರು ಹಾಕಬೇಕಾದ್ರೆ ಈ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೋಬೇಕಾದ್ರೆ ಜಾಸ್ತಿ ಆಯಿತು ಅಂದರೆ ನೀವು ಮೈದಾನ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ಚಪಾತಿ ಹಿಟ್ಟಿನ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ತೀನಿ. ಆಯಿಲ್ ಆ್ಯಡ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಇದನ್ನು ಒಂದು 5 to 10 ಮಿನಿಟ್ಸಷ್ಟು ಇದಕ್ಕೆ ಮುಚ್ಚಿಬಿಟ್ಟು ಇಡ್ತೀನಿ. ಸೊ ಈ ಥರ ಇಡೋದ್ರಿಂದ ನಮಗೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ಹಾಗೆ ಇನ್ನೂ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಬಂದಿದೆ. ಇವಾಗ ನಾನು ಇದನ್ನು 2 ಪಾರ್ಟ್ಸಾಗಿ ಮಾಡಿಕೊಂಡು ಚಪಾತಿನ ಹೇಗೆ ಲಾಟಿಸ್ತೀವ ಅದೇ ಥರ ಇದನ್ನು ಕೂಡ ಲಾಟಿಸಬೇಕು. ಆದರೆ ತುಂಬ ತೆಳು ಬೇಡ, ಹಾಗೆ ತುಂಬ ದಪ್ಪನೂ ಬೇಡ. ಇದನ್ನು ನಾವು ತಟ್ಟೆ ಇಡ್ಲಿ ಥರ ಮಾಡ್ಕೋಬೋದು. ಅಂದರೆ ಒಂದು 2 ಚಪಾತಿನ ಆ್ಯಡ್ ಮಾಡಿದರೆ ಎಷ್ಟು ದಪ್ಪ ಇರುತ್ತೆ ಅಷ್ಟು. ಇವಾಗ ನೋಡಿ ನಾನು ಇದನ್ನು ಚಪಾತಿ ಥರ ಲಾಟಿಸ್ತಾ ಇದ್ದೀನಿ. ತುಂಬ ತೆಳುವಾಗಿಯೂ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಇದನ್ನು 1/2 ಸೆಂಟಿಮೀಟರಷ್ಟು ಇಟ್ಕೊಂಡಿದ್ದೀನಿ ನೋಡಿ. ಸೊ ಈ ಥರ ಮಾಡಿ ಆದಮೇಲೆ ನಾವು ಒಂದು ಚಾಕು ತೊಗೊಂಡ್ಬಿಟ್ಟು ಇದನ್ನು ಡೈಮಂಡ್ ಶೇಪ್ ಅಥವಾ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನಿವಾಗ ಇದನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ.